ಇವತ್ತು ಇನ್ನೊಂದು ಕಡೆ ಹೊಸ ಹಾರರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಏನೋ ಸೌಂಡ್ ಅದು ಈ ಸೈಡು, ಆ ಸೈಡ್ ಸತ್ತಿರೋದು. ಸೊ ಆ ಕಡೆ ಬಿಲ್ಡಿಂಗ್ ಇದೆ, ಸೊ ಅಲ್ಲೇ ಇದೆ, ಇದೇ ಪ್ಲೇಸ್ ಅಲ್ಲಿ ಸತ್ತಿರೋದು. Okay, let's go. ಸೊ ಹೇಳೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತು ಇವತ್ತು ಇನ್ನೊಂದು ಕಡೆ ಹೊಸ ಹಾರರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ಯಾವುದೇ ರೀತಿ ಮನೆಯೆಲ್ಲ ಇವೇರೆ ಏನೂ ಅಲ್ಲ. ಸೊ ಲಾಸ್ಟ್ ಟೈಮು ಪ್ರತಿಯೊಂದು ವೀಡಿಯೋದಲ್ಲಿ ಎಲ್ಲ ಹೇಳಿದ್ದೀರಾ, ಸೊ ಟಾರ್ಚ್ ಹಾಕ್ಕೊಳ್ಳಿ ಮತ್ತು ವೀಡಿಯೋ ಕ್ವಾಲಿಟಿ ಕಮ್ಮಿ ಇದೆ ಅಂತ. ಸೊ ವೀಡಿಯೋ ನಾನು ಮಾಡೋದು ನನ್ನ ಫೋನಲ್ಲಿ ಮಾಡೋದು, ಸೊ ಅದಕ್ಕೋಸ್ಕರ ಕ್ವಾಲಿಟಿ ಕಮ್ಮಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಸರಿ ಟಾರ್ಚ್ ತೊಗೊಬಂದಿದ್ದೀನಿ. ಸೊ ನಾನು ಒಬ್ಬನೇ ಬಂದೆ, ನನ್ನ ಫ್ರೆಂಡ್ ಬಂದಿದ್ದಾನೆ. ಸೊ ಇವಾಗ ಇದೊಂದು ಗೌರ್ಮೆಂಟ್ ಸ್ಕೂಲು ಪಾಳ್ಬಿದ್ದಿ. ಸೊ ಸುಮಾರು ಒಂದು 7-8 ವರ್ಷ ಮೇಲೆ ಆಗಿದೆ. ಸೊ ಯಾರೋ ಒಂದು ಸ್ಟೂಡೆಂಟ್ಸು ಎಲ್ಲ ಬಿದ್ದು, ಎಲ್ಲ ಹೆಂಚ್ಗಳೆಲ್ಲ ಬಿದ್ದು ಸತ್ತಿದ್ದಾರೆ ಅಂತ ಹೇಳಿದ್ರು ಟೀಚರು. ಸೊ ಏನು ಎತ್ತಂತ ಇನ್ನು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ವಿ. ಸೊ ಹೊಸಬೇ ನೋಡ್ತೀನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಹಾಕ್ತೀನಿ, ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಂಗೆ ಫೇಸ್ಬುಕ್ ಇನ್ಸ್ಟಾ ಮಾಡಿ, ಡಿಸ್ಕ್ರಿಪ್ಷನ್ ಮತ್ತು ಯೂಟ್ಯೂಬ್ ಎಲ್ಲರೂ ಕೂಡ ನಿಂತು ಹೋಗಿ ಫಾಲೋ ಮಾಡ್ಕೊಳ್ಳಿ, ಯಾರು ಫಾಲೋ ಮಾಡಿಲ್ಲ. ಸೊ ಲೇಟಾಗಿದೆ, ಸೊ ಆಲ್ಮೋಸ್ಟ್ ಒಂದು 11:30 ಏನೋ ಆಗಿದೆ. ಸೊ ಬೇಗ ಶೂಟ್ ಮಾಡ್ಕೊಂಡು ಬೇಗ ಹೋಗೋಣ. ಮತ್ತು ಏನು ಅನಿಸ್ತೀನಿ ನಿಮಗೆ? ಫಸ್ಟ್ ಟೈಮ್ ಇವತ್ತೇ ಗೈಸ್ ಬಂದಿರೋದು. ಎಷ್ಟು ದಿವಸ ಆದಮೇಲೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ನೀವೇನು ನೋಡ್ತೀರಾ ಇದು ಗೌರ್ಮೆಂಟ್ ಸ್ಕೂಲು. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 10 to 12 ಇಯರ್ಸ್ ಬ್ಯಾಕೆ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿ, ಅಂದರೆ ಸ್ವಲ್ಪ ಬಿಲ್ಡಿಂಗು ವೀಕ್ ಆಗಿ, ಸೊ ಮೇಲೆ ಹಿಂಚೆಲ್ಲ ಬಿದ್ದು, ಸೊ ಸುಮಾರು ಜನ ಏಟಾಗಿ, ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ ಒಂದು ಹುಡುಗ ಸತ್ತೋಗಿದ್ದಾನೆ. ಹಿಂಚು ಮತ್ತು ಮರ ಪೀಸು ಎಲ್ಲ ಇರುತ್ತಲ್ಲ ಮೇಲೆ, ಸೊ ಅದು ಬಿದ್ದು ಸತ್ತೋಗಿದ್ದಾನೆ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ಗಳಾಗಿ ಈ ಹಳೆ ಬಿಲ್ಡಿಂಗ್ ಹಿಂದೆ ಹೊಸ ಸ್ಕೂಲ್ ಕಟ್ಟಿದ್ದಾರೆ ತಿರ್ಗಾ. ಅಂದರೆ ಸ್ವಲ್ಪ ಸೌಂಡ್ ಬರೋದು ಒಂಥರ, ಆಮೇಲೆ ಬಾಗಿಲು ಹಾಕ್ಕೊಳ್ಳೋದು, ಕಿಟಕಿ ಹಾಕ್ಕೊಳ್ಳೋದು ಸೌಂಡ್ ಎಲ್ಲ ಬಂದು, ಮತ್ತು ಇನ್ನೊಂದು ಸ್ವಲ್ಪ ಇಲ್ಲಿ ರೋಡಲ್ಲೂ ಒಂದೊಂದು ಮಧ್ಯರಾತ್ರಿ. ಸೊ ಗೈಸ್, ಮತ್ತೆ ಊರಲ್ಲೆಲ್ಲ ಹೇಳೋರು, ಸೊ ಸೌಂಡ್ ಬರುತ್ತೆ ಹಂಗೆ ಹಿಂಗೆ ಅಂತ ಮಧ್ಯರಾತ್ರಿ ಮತ್ತು ನೈಟ್ ಆದ್ರೆ ಯಾರೋ ಕಿರ್ಚೋ ಥರ ಕೂಗೋ ಥರ ಸೌಂಡ್ ಬರುತ್ತೆ ಅಂತ ಊರವರೆಲ್ಲ ಹೇಳೋರು. ರೋಡಲ್ಲೂ ಕೂಡ ಮಧ್ಯರಾತ್ರಿ ಎಲ್ಲ ಯಾರೋ ನಡ್ಕೊಂಡು ಹೋಗೋ ಥರ ಸ್ವಲ್ಪ ಶ್ಯಾಡೋ ಥರ ಕಾಣಿಸೋದು, ಮತ್ತು ಈ ಥರ ಎಲ್ಲ ಆಗುತ್ತೆ ಅಂತ ಊರವರು ಹೇಳಿದ್ರು. ಸೊ ಅದಕ್ಕೋಸ್ಕರನೇ ನಾವು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೈಟು ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಿಮಗೆ ಏನು ಎತ್ತಂತ ನಾನು ಕರೆಕ್ಟಾಗಿ ಅಂದರೆ ಕಂಪ್ಲೀಟಾಗಿ ಇವಾಗ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬಂದಿದ್ದೀನಿ ನಾನು. ಸೊ ಅದ್ರದ್ದು ವೀಡಿಯೋ ಫಸ್ಟೇ ನಿಮ್ಗೆ ಹಾಕಿರ್ತೀನಿ. ಸೊ ಅದಾದಮೇಲೆ ಇವಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸೊ ಇಲ್ಲಿ ಟಾರ್ಚ್ ಹಾಕಿದ್ದೀನಿ. ಸೊ ಟಾರ್ಚ್ ಹಾಕ್ಬಿಟ್ಟಿದ್ದೀನಿ, ಸೊ ನೀಟಾಗಿ ಕಾಣಲಿ ಅಂತ. ಸೊ ಅದಕ್ಕೋಸ್ಕರ ಬನ್ನಿ ಸ್ಟಾರ್ಟ್ ಮಾಡೋಣ. ಕೈ ತೆಗಿ. ಏನು ಮಚ್ಚ ಹೆಂಗಿದೆ ಸ್ಕೂಲಿದು? ನಾಯಿ ಬೇರೆ ಬೊಗಳ್ತಾ ಇದೆ. ಬೇಡ ಕೈ ತೆಗಿ ಹೇಳ್ತೀನಿ. ಅದಿದೆ ಇನ್ನೂ ಸ್ವಲ್ಪ ಬ್ರೈಟೇ ಆಗಲಿ, ನೀಟಾಗಿ ಕಾಣುತ್ತೆ. ಗೈಸ್ ನೋಡಿ ಗೈಸ್, ನಾಯಿ ಎಲ್ಲ ಸರಿಯಾಗಿ ಬೊಗಳ್ತಾ ಇದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ವೀಡಿಯೋ ನೀಟಾಗಿ ಕಾಣ್ತೀರ. ಸೊ ಟಾರ್ಚ್ ಇದೆ, ಅದಕ್ಕೋಸ್ಕರ ನಾನೇ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೆಂಗೆ ಕಾಣ್ತಿದೆ ನನಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಸೊ ಇದು ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಗೈಸ್. ಏನು ಮತ್ತೆ ಇದು ಹಿಂಗಿದೆ? ಏನು ಅನಿಸ್ತಾಯ್ತು? ಐ ಎಲ್ಲ ಬರ್ದವ್ರೆ. ಐ ಸ್ಕೂಲ್ ಅಂದಮೇಲೆ ಐ ಬರ್ದು ಏನೋ ಬರೀತಾರೆ. ಇಲ್ಲೆಲ್ಲ ಗೋಡೆ ಮೇಲೆ ಬರೀತಾರೆ, ಬೋರ್ಡ್ ಮೇಲೆ ಬರೀಬೇಕು. ಗೈಸ್ ನೋಡಿ ಗೈಸ್, ಫುಲ್ಲು ಎಲ್ಲ ಕಾಡು. ಗೌರ್ಮೆಂಟ್ ಸ್ಕೂಲ್ ಬಿದ್ದು ಯಾವುದೋ ಕಾಲ ಆಗಿದೆ. ನೋಡಿ ಗೈಸ್, ಮೇಲೆಲ್ಲ ತೋರಿಸ್ತಾ ಇದ್ದೀನಿ, ಫುಲ್ ಎಲ್ಲ ಡ್ಯಾಮೇಜ್ ಆಗಿ ಈ ಥರ ಡ್ಯಾಮೇಜ್ ಆಗಿ ಬಿದ್ದಿದೆ. ಸೊ ಆ್ಯಕ್ಚುಲಿ ಆ ಹುಡುಗ ಸತ್ತಿರೋದು ಇಲ್ಲಲ್ಲ, ಸೊ ಆ ಸೈಡ್ ಸತ್ತಿರೋದು. ಸೊ ಆ ಕಡೆ ಬಿಲ್ಡಿಂಗ್ ಇದೆ, ಸೊ ಅಲ್ಲಿ ಹೋಗ್ತೀನಿ ಫಸ್ಟ್. ಅದಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದೀನಿ ನಾನು. ಏನೋ ಸೌಂಡ್ ಅದು ಇಲ್ಲ ಆಯ್ತು, ಏನೋ ಸೌಂಡು. ಯಾರೋ ಕೂಗಿದ್ರಲ್ಲ, ಈ ನಾಯಿದು ಬೇರೆ ಭಯ. ಇಲ್ಲೇನ ಬಂತ? ಇಲ್ಲಿಂದಲೇ ಬಂದಂಗೆ ಆಯ್ತು.
ಗೈಸ್ ನೋಡಿ ಗೈಸ್, ಇಲ್ಲಿ ಏನೂ ಇಲ್ಲ, ಇಲ್ಲಿ ಫುಲ್ ಎಲ್ಲ ಪೊದೆ ಆಗಿದೆ. ಯಾಕಂದ್ರೆ ನಾವು ಹೋಗೋದಕ್ಕೆ, ಯಾಕಂದ್ರೆ ನಮಗೂ ರಿಸ್ಕ್ ಇದೆ ಇಲ್ಲಿ. ಹಾವಿಗೆ ಇದೆಯೋ ಇಲ್ಲ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೋಡಿ ಗೈಸ್, ಮೇಲೆ ಟಾಪ್ ಅಂದರೆ ಏನೂ ಇಲ್ಲ ಇಲ್ಲಿ. ಮತ್ತೇನೋ ಸೌಂಡ್ ಬಂದ್ಕೊಂಡು ಹಿಂದೆ ನೀರೆಲ್ಲ ಹೋಗಿದೆ. ನಾವು ಬಂದಾಗ ಇಲ್ಲೇ ಇಲ್ಲ ಅಲ್ವಾ ನೀರು ಮುಂಚೆ ಇವಾಗ ಹೋಗಿದೆ ಕಣ, ಫ್ರೆಶ್ ಆಗಿ ನೀರದು. ಗೈಸ್ ನೋಡಿ ಗೈಸ್, ಇಲ್ಲಿ ನೀರು ಗೊತ್ತಿಲ್ಲ, ವಾಟರ್ ಮಾರ್ಕ್ ನೀರು ಇವಾಗ ಫ್ರೆಶ್ ಆಗಿದೆ. ಸೊ ಯಾವುದೇ ರೀತಿ ಮಳೆನೂ ಇಲ್ಲ, ಏನೂ ಇಲ್ಲ. ಮಳೆ ಬಂದರೆ ಅಟ್ಲೀಸ್ಟ್ ಕಾಂಪೌಂಡ್ ನೆನೆಯುತ್ತೆ, ಎಲ್ಲ ನೆನೆಯುತ್ತೆ. ಏನೂ ಇಲ್ಲ ಇಲ್ಲಿ. ಆ ಕಡೆ ಹೋಗೋಣ, ಸತ್ತಿದ ಕಡೆ. ಆ ಕಡೆ ಹೋಗೋಣ ಸತ್ತಿದ ಕಡೆ. ಗೈಸ್ ತಿರ್ಗಾ ರಿಸ್ಕ್ ತೊಗೊಂಡು, ಸೊ ಆಲ್ಮೋಸ್ಟು ಒಂದು 2 ತಿಂಗಳು ಮೇಲೆ ಆಗಿದೆ ನಾನು ಪ್ಲೇಸ್ ಸರ್ಚ್ ಮಾಡಿ ತಿರ್ಗಾ ಬಂದಿದ್ದೀನಿ. ಸೊ ಇವನಂತೂ ರಿಸ್ಕ್ ಅಂತಾನೆ ಇರ್ತಾನೆ. ಇವತ್ತೇನೋ ನಾನು ಬೇರೆ ಕರ್ಕೊಂಡು ನನಗೂ ರಿಸ್ಕ್ ಹಾಕ್ಬಿಟ್ಟು ಒಬ್ಬ ಫ್ರೀ ಇದ್ದ ಇವತ್ತು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಬಾ ಏನಾಗೋದಿಲ್ಲ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿಂದ ನೆನ್ಕೋತೀನಿ ಕಣ, ಸೌಂಡ್ ಬಂದಿದ್ದು. ನಡಿಯಲೋ ಇಲ್ಲಿಂದ ಫಸ್ಟ್ ನಡಿಯೋ, ಇಲ್ಲಿಂದ ಫಸ್ಟ್ ನಡಿ. ನೀನು ಇದು ಮಾಡ್ಕೊಳ್ಳೋದ್ರೆ ನಮಗೂ ಏನು ಮಾತ್ರ ಇದು ಅಲ್ಲ, ಇನ್ನೂ ಬರ್ತಾ ಇದ್ದೀವಿ, ಅವಲೇನೆ ಇದಾಗ್ತಾ ಇದೆಯಲ್ಲ ಅಲ್ಲಿ. ಬಂದಾಗೆಲ್ಲ ವೀಡಿಯೋಗಳು ನೋಡಿನೇ ನನಗೂ ಭಯ ಬಂದೈತೆ ಆಗಲೇ. ಗೈಸ್ ರಿಸ್ಕ್, ಲೈಫ್ ಅಂದರೆ ರಿಸ್ಕ್ ಇಲ್ಲೇಬೇಕು ಗೈಸ್, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ನೀವೇ ನೋಡಿದ್ದೀರ ಡೋರ್ದು ಗೈಸ್, ಸೌಂಡ್ ಆಗ್ತಾ ಇದೆ ಗೈಸ್, ಸೌಂಡ್ ಎಲ್ಲ ಬರ್ತೀವಿ ನೋಡಿ ಗೈಸ್. ಯಾವುದೇ ರೀತಿ ಫೇಕ್ ಅಂತೂ ಅಲ್ಲ, ಏನೂ ಅಲ್ಲ. ಯಪ್ಪ ಭಯ ಆಗ್ತಾ ಇದೆ ನನಗೆ, ಏಕೆಂದರೆ ನೋಡಿ ಗೈಸ್ ಸೌಂಡ್ ಬರ್ತಾ ಇದೆ. ಭಯ ಆಯ್ತೈತೆ. ನಡಿಯೋದು ಏನು ಹೇಳ್ತೀವಿ, ಬಿಟ್ಟು ನಡಿಯೋ ಅದಕ್ಕೆ. ಹೆಂಗಿರು ಬರೋದು ಬಂದಿದ್ದೀವಿ, ಬಾರೋ ಎಕ್ಸ್ಪ್ಲೋರ್ ಮಾಡೋಣ. ಇದೆಲ್ಲ ಯಾಕೋ ಬೇಕು, ಲೈಫ್ ಒಂದು ರಿಸ್ಕ್ ಇರ್ಬೇಕು, ಬಾರೋ. ರಿಸ್ಕ್ ಅಲ್ಲಿ ಹೋಗಕ್ಕೆ ಬಿಡ್ತಿಲ್ವಲ್ಲ. ರಸ್ಕ್ ಆಗುತ್ತೆ, ಆಮೇಲೆ ಲೈಫಲ್ಲಿ ರಸ್ಕ್ ಆಗ್ಬಿಟ್ರೆ. ರಸ್ಕ್ ಆದ್ರೂ ಪರವಾಗಿಲ್ಲ, ಬಿಸ್ಕೆಟ್ ಆಗಬಾರ್ದು. ಬಾ, ರಸ್ಕ್ ಆಗುತ್ತೆ. ಭಯ ಆಗ್ತಾ ಇದೆ, ಸೌಂಡ್ ಬೇರೆ ಬರ್ತಾ ಇದೆ. ಹೋಗೇ ಬಿಡೋಣ ಗೈಸ್ ನೋಡಿ ಗೈಸ್, ಇಲ್ಲೇ ಸೌಂಡ್ ಬಂದಿದ್ದು, ಬಾಗಿಲು ಬೇರೆ ತಿರುಗಿ ಹಿಂದಕ್ಕೆ ಹಾಕಂತು. ನೋಡಿ ಒಂಚೂರು ಹುಷಾರು. ಏನಿಲ್ಲ ಇವಾಗ, ಬಟ್ ಅವಲೇ ಬರ್ತಾಯಿತ್ತು ಸೌಂಡ್. ಓಪನ್ ಇದೆ ನೋಡಿ ಗೈಸ್, ಸ್ಟಾಪೇ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಸ್ಕೂಲ್ ನಡಿಬೇಕಾದ್ರೆ, ಸೊ ಬಿಲ್ಡಿಂಗು ಓಲ್ಡ್ ಬಿಲ್ಡಿಂಗ್ ಆಗಿ ಇದೇ ಪ್ಲೇಸಲ್ಲಿ ಸತ್ತಿರೋದು, ಈ ಹೆಂಚು ಬಿದ್ದು. ಸೊ ಅದಕ್ಕೆ ಇವಾಗ ಬಂದು ಸ್ವಲ್ಪ ಎಲ್ಲ ಪೊದೆ ಎಲ್ಲ ಬೆಳ್ಕೊಂಡಿದೆ ಇಲ್ಲಿ. ಸೊ ಕ್ಲಾಸ್ ರೂಮ್ ನೋಡ್ತಿರ್ತೀವಿ, ನಡಿ ಮತ್ತೆ ಆ ಕಡೆಗೆ ನೋಡೋಣ. ಏನೋ ವೈಟ್ ಕಲರ್ ಎಲ್ಲ ಬಿದ್ದಿದೆ, ನೋಡ್ಕೊಂಡು ನಡಿ, ಕೆಳಗಡೆ ನೋಡ್ಕೊಂಚೂರು. ಈ ಕಡೆ ಸೌಂಡ್ ಗೊತ್ತೈತೆ. ಆ ಕಡೆ ಇನ್ನೊಂದು ರೂಮ್ ಇತ್ತಾ? ಇನ್ನೊಂದು ರೂಮ್ ಇದೆ ಅಲ್ವಾ ಗೈಸ್? ಇವಾಗ ಇಲ್ಲಿ ಸೌಂಡ್ ಬರ್ತಿತ್ತು, ಇವಾಗ ಡೋರ್ ಬೇರೆ ಪಕ್ಕದಲ್ಲಿ ಏನೋ ಸೌಂಡ್ ಬರ್ತಿತ್ತು, ಪಕ್ಕದಲ್ಲೂ ಆಚೆಗೂ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇಲ್ಲೇನೋ ಸೌಂಡ್ ಬರ್ತಾ ಇದೆ ಗೈಸ್. ಅವರು ಆ ಹುಡುಗ ಬಂದು ಸತ್ತಿರೋದು ಇಲ್ಲೇ ಗೈಸ್, ಸತ್ತಿರೋದು ಆ ಹುಡುಗ, ಬೇರೆ ಎಲ್ಲೂ ಇಲ್ಲ. ಇಲ್ಲಿ ನೋಡಿ, ಇಲ್ಲೇ ಬಿದ್ದಿದೆ, ಹೆಂಚೆಲ್ಲ ಮೇಲಿಂದ ಉದ್ದಿರೋದು, ಇಲ್ಲೇ ಸತ್ತಿರೋದು ಆ ಹುಡುಗ. ಸೊ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಹುಷಾರು, ನೋಡ್ಕೊಂಡು ಹೋಗು. ಇಲ್ಲಿ ರೈಟ್ ಸೈಡ್ ಇರ್ಕೊಂಡು ಸೌಂಡ್ ಬಂದು, ಇಲ್ಲೇ ಅದು ಇದೆಯಾ? ಏನಿಲ್ವಲ್ಲ ಇಲ್ಲಿ, ಈ ಸೈಡು. ಇವಾಗ ಈ ಡೋರ್ ಬಿಡ್ಕೊಂತ ಇದೀರ ಗೈಸ್. ನೋಡಿ ಗೈಸ್, ಅಪ್ಪ ಡೋರ್ ಒಳಗೆ ಹೋಗೋದು ಬೇಡ, ಅಲ್ಲಿ ಕಿಟಕಿ ಹತ್ರ ನಿಮಿಷ ನೋಡೋಣ ಬಾ. ಗೈಸ್ ಇಲ್ಲೇ ಸೌಂಡ್ ಬರ್ತಾ ಇದೆ. ಸೌಂಡು ಡೋರ್ ಎಲ್ಲ ಅಳ್ಳಾಡ್ತೈತೆ. ಯಾಕೋ ನಡೆಯೋ ಹೊತ್ತಕ್ಕೆ ಹೋಗಂದ್ಲು, ಯಾಕೆ ಎಕ್ಸ್ಪ್ಲೋರ್ ಮಾಡಿದ್ದು ನೀನು? ಬೇರೆ ರಿಸ್ಕು ಅಂದ್ಬಿಟ್ಟು ಕರ್ಕೊಂಡ್ಬರ್ತೀಯ ಗೈಸ್. ನಿಜವಾಗ್ಲೂ ಆಗ್ತಿಲ್ಲ ಗೈಸ್, ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಸೊ ಇಲ್ಲಿ ಸೌಂಡ್ ಬರ್ತಾ ಇದೆ. ನಾನು ಇಲ್ಲಿ ಒಳಗಂತೂ ಹೋಗೋದಿಲ್ಲ, ಬೇಕಾದ್ರೆ ಇಲ್ಲಿ ಮುಂಚೆ ನೋಡ್ಕೊ, ಹುಷಾರು, ಹಾಗೆ ಬಿದ್ದಾತು. ಗೈಸ್ ಇಲ್ಲೇನೋ ಸೌಂಡ್ ಬರ್ತಾ ಇದೆ, ಬಟ್ ಇಲ್ಲೇನು ಅಂತ ಗೊತ್ತಾಗ್ತಿಲ್ಲ. ನಚ್ಚ ನಡಿಯಪ್ಪ, ಬೇಡ ಸಾಕು ನೀನು ಎಕ್ಸ್ಪ್ಲೋರ್ ಇದು. ನೋಡಿ ಗೈಸ್, ಏನೂ ಇಲ್ಲ ಇಲ್ಲಿ. ನೋಡಿ ಹಂಗೆ ಆಡ್ತಿದ್ವಿ, ಬಟ್ ನಾವು ಏನೂ ಮಾಡ್ತಾ ಇಲ್ಲ ಇಲ್ಲಿ ಗೈಸ್. ನಾಯಿ ಬೇರೆ ಸೌಂಡ್ ಬಗುಳ್ತಾ ಇದೆ. ಇದನ್ನು ನೋಡೋಣ. ಹಾಂ ನೋಡೋಣ ಇಲ್ಲಿ.
ಗೈಸ್ ಅಲ್ಲಿ ಕಿಟಕಿ ಹಾಕೊಂತು, ಬಟ್ ಇಲ್ಲೇನು ಇದು ಹಾಕೋತಿಲ್ಲ. ಮುಂಚೆ ತಿರ್ಗಾ ಬಾಗಿಲು ಹಾಕೋತಿತ್ತಲ್ಲೋ, ಸೌಂಡ್ ಬರ್ತಾ ಇದೆ. ಇಲ್ಲ ಗೈಸ್ ಸೌಂಡ್ ಬರ್ತಿರೋದು. ಏನಾಯ್ತು ಕಣ, ಏನಾಗಿದೆ ಕಣ, ಅಲ್ಲಿ ನಡೆಯೋ. ಇಲ್ಲ ಗೈಸ್ ಸೌಂಡ್ ಏನೋ ಇದೆ. ನಿಧಾನ ಕಣೋ. ತಿರ್ಗಿ ಅಲ್ಲೇನೋ ಸೌಂಡ್ ಬಂತು ಗೈಸ್, ಅಲ್ಲೂ ಏನೋ ಸೌಂಡ್ ಬಂತು ಗೈಸ್ ಅಲ್ಲಿ ಸೌಂಡ್ ಬಂತು ಗೈಸ್ ತಿರ್ಗಾ. ಸೊ ಇಲ್ಲಿ ಬಾಗಿಲು ಇದಾದ್ಮೇಲೆ ಇರಿ ಫಸ್ಟು ಇಲ್ಲಾಯ್ತು. ಸೊ ಇಲ್ಲಿ ಬಾಗಿಲು ಇದಾದ್ಮೇಲೆ ಸೊ ತಿರ್ಗಾ ಅಲ್ಲಿ ಸೌಂಡ್ ಬಂತು. ಸೊ ಏನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಗೈಸ್. ಸೌಂಡ್ ಬಂತು, ಏನೋ ಪಾಸ್ ಆಯ್ತಾ? ಮತ್ತೆ ಇದು ಹೇಳ್ತೀನಿ, ಲೈಟ್ ಹೇಳಿ, ಸ್ವಲ್ಪ ಫೋಕಸ್ ಮಾಡೋಣ ಹೇಳಿ. ಇದು ಲೈಟ್ ಹೇಳಿ ಬೇಗ, ಚಿಕ್ಕದು ಮಾಡು. ಹಾಂ ಸಾಕು ಗೈಸ್ ಕಾಣ್ತೀವಿ ಅಲ್ಲಿ ಗೈಸ್. ನೋಡಿ ಗೈಸ್ ಅಲ್ಲೇ ಇದೆ ನೋಡಿ ಗೈಸ್. ಮಚ್ಚಾ ಇಲ್ಲಿರೋ ಸಾಕು ಇಷ್ಟ ತಗೊಂಡಿದ್ದು ಅನ್ಕೊಂತೀನಿ ಇಷ್ಟೊತ್ತು. ಅಲ್ಲ ಹಾಕೋಣ, ಇಲ್ಲಿತ್ತಲ್ಲ, ಅಲ್ಲಿ ಹೆಂಗೋ ಹೋಯ್ತು. ದೆವ್ವ ಹಾಕೋಣೋದು ಗುರುವಪ್ಪ, ದೆವ್ವನೇ ನಾನು ಹೇಳಿದ್ದು. ನನಗೆ ಬೇರೆ ಹೇಳೋದ್ನ ತಮಾಷೆ ಬೇರೆ ಮಾಡ್ತಿದ್ಯಾ. ಇಲ್ಲಿ ಏನೋ ನಮ್ದು ಇಲ್ಲಿ ಬಾಯಿಗೆ ಬರ್ತಾ ಇದೆ ಎಲ್ಲ. ಇಲ್ಲಿ ಗೈಸ್ ಇಲ್ಲೂ ಇಲ್ಲ ಟಾಪು, ಬಟ್ ಕಿಟಕಿ ಹಾಕೊಂಡಿದ್ದು ಗೈಸ್ ಇಲ್ಲೇ, ಬಾಗಿಲು ಹಾಕೊಂಡಿದ್ದು ಇಲ್ಲೇ, ಈ ಬಾಗಿಲು ಹಾಕೊಂಡಿದ್ದು, ಬಟ್ ಇಲ್ಲಿ ಕಾಣಿಸಿದ್ದು ಇಲ್ಲೇ. ಬಟ್ ಇಲ್ಲಿಂದ ಸೌಂಡ್ ಅಲ್ಲಿಗೆ ಶಿಫ್ಟ್ ಆಗೋದು ಸಡನ್ ಆಗಿ ಅಲ್ಲಿ ಹೆಂಗೆ ಶಿಫ್ಟ್ ಆಯ್ತು ಸೌಂಡ್ ಅಂತ ನಾನು ಕೇಳ್ತಿರೋದು. ಮಚ್ಚ ಯಾಕೋ ಭಯ ಆಗ್ತಾ ಇದೆ. ಅಲ್ಲಿ ನೀರು ಹತ್ರಕ್ಕೆ ಹೋಗಿ ನೋಡೋಣ. ಗೈಸ್ ಇಲ್ಲಿ ಆ್ಯಕ್ಚುಲಿ ನೀರು ಚೆಲ್ಲಿದೆ ಇಲ್ಲಿ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಏನಕ್ಕೆ ಅದು ನಿಮ್ಗೆ ಇವನಿಗೆ ಫೋಕಸ್ ಮಾಡು ಅಂತ ಹೇಳಿದ್ದು ಅಂದರೆ, ನಾನು ಇದು ಎಳೆಯೋಕ್ಕಾಗಲ್ಲ, ಎಲಾಸ್ಟಿಕ್ ನೋಡಿ. ಸೊ ಅದಕ್ಕೋಸ್ಕರ ಬರುತ್ತೆ, ಅದಕ್ಕೋಸ್ಕರ ಇವನು ಹೇಳಿದ್ರೆ ಸೊ ಇದಾಗುತ್ತೆ, ಇಲ್ಲಾಂದ್ರೆ ಇದಾಗುತ್ತೆ, ಫೋಕಸ್ ನೀಟಾಗಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳಿ ಅಂತ. ಮಚ್ಚ ನೀರು ಸೋರ್ತಿಲ್ಲ, ಇದು ಯೂಸ್ ಮಾಡಿದ್ದಾರೆ ನೋಡಿಲಿ. ಮತ್ತೆ ಇರೋ ಅಂಶರು ಗೈಸ್ ಎಲ್ಲೋ ವಾಯ್ಸ್ ಕೇಳಿಸ್ತಿದೆ ಗೈಸ್. ನಿಮಗೆ ಕೇಳಿಸ್ತಿದ್ದೀವಿ ನಮಗಂತೂ ಗೊತ್ತಿಲ್ಲ. ಬೇಕಾದ್ರೆ ಅದು ವಿಡಿಯೋನ ಎನ್ಹಾನ್ಸ್ ಮಾಡಿರ್ತೀನಿ. ಸೊ ಆಡಿಯೋಗೆ ಬೇಕಾದ್ರೆ ಕೇಳಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ನಾಯ್ಸ್ ಇದೆ ಅಂದರೆ ಯಾರೋ ಮಾತಾಡ್ತಿರೋ ಥರ ಕೇಳಿಸ್ತಿದೆ. ಬಟ್ ಇಲ್ಲಿ ಯಾರು ಇಲ್ಲ, ಸುತ್ತಕ್ಕೆ ಇದು ಕಾಡು ಥರ ಇದೆ ಫುಲ್ ಹಿಂದ್ಗಡೆ ಎಲ್ಲ. ಇದೊಂದು ಸ್ಕೂಲ್ ಒಂದು ಪಾಳು ಬಿದ್ದಿದೆ. ಬಟ್ ಆ್ಯಕ್ಚುಲಿ ಇದು ಲೀಕೇಜ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಈ ಕೊಳೆಯಲ್ಲಿ ಯಾರು ಯೂಸ್ ಮಾಡಿದ್ದಾರೆ ಇದು. ಸೊ ಲೀಕೇಜ್ ಆಗ್ತಿರೋದು ಅಲ್ಲಿ. ಮತ್ತೆ ಏನೋ ಐಟು ಮತ್ತೆ ಇಲ್ಲಿ ಸತ್ತಿದ್ದಾರೆ ಅಂದಮೇಲೆ ನೋಡಿ ಎಲ್ಲ ಅದು ತಿಂಡಿ ಐಟಮ್ಸು, ಬಾಟ್ಲು, ಕವರು, ಎಣ್ಣೆ ಬಾಟ್ಲು, ಜ್ಯೂಸು, ಎಲ್ಲ ಡ್ರಿಂಕ್ಸ್ ಬಾಟ್ಲು ಎಲ್ಲ ಇಲ್ಲೇ ಬಿದ್ದಿದೆ ನೋಡಿ ಗೈಸ್ ಇಲ್ಲಿ. ಸೊ ಇಲ್ಲೊಂದಿದೆ, ಇಷ್ಟು ಭಯ ಇದ್ರು ಕುಡಿಯೋಕ್ಕೆ ಬರುತ್ತೆ, ತಿನ್ನೋಕ್ಕೆ ಎಲ್ಲ ಬರ್ತಾರೆ. ಸೊ ಇಲ್ಲೊಂದು ರೂಮ್ ಇದೆ, ಬಟ್ ಅದು ಲಾಕ್ ಆಗಿದೆ ಅನ್ಲಾಕ್ ಆಗಿದೆ ಗೊತ್ತಿಲ್ಲ. ಸೊ ಆಮೇಲೆ ನೋಡ್ತೀನಿ ಬನ್ನಿ ಗೈಸ್. ಗೈಸ್ ನೋಡಿ ಗೈಸ್, ಇಲ್ಲೊಂದು ಇದು ಚಿತ್ರ ಇದೆ, ಬಟ್ ಇದೇನು ದೆವ್ವದ ಏನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ಬಟ್ ಈ ಚಿತ್ರ, ಬಟ್ ಇದು ಬಂದು ಅಜ್ಜಿದು ಇದೆ. ಬಟ್ ಅದು ಹತ್ರಕ್ಕೆ ಹೋದ್ರೆ ನಾಯಿಗಳು ಬೊಗಳ್ತಾ ಇದೆ ಅಲ್ಲಿ, ಸಿಕ್ಕಾಪಟ್ಟೆ ನಮಗಂತೂ ಭಯ ಆಗ್ತಾ ಇದೆ. ಬಟ್ ಇಲ್ಲಿ ಮೇಯ್ನ್ ಹೇಳ್ಬೇಕಂತಂದ್ರೆ ಯಾವ ನಾಯಿಗಳು ಏನು ಎತ್ತ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ಕತ್ಲಲ್ಲಿ ಲೇಟಾಗಿ ಬಂದಿರ್ತೀವಲ್ಲ, ಸೊ ಅದಕ್ಕೋಸ್ಕರ ನಾಯಿಗೆ ದೆವ್ವ ಸೆನ್ಸ್ ಆಗುತ್ತಂತೆ. ಹೌದು ಸೆನ್ಸ್ ಆಗುತ್ತೆ, ಬಟ್ ನಾವು ರಿಸ್ಕ್ ಬಂದಿರ್ತೀವಿ. ಸೊ ನಾಯಿಗೆ ಕಚ್ಚಿದ್ರೆ ನಮಗೂ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನೋಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಆಚೆ ಕಡೆ ಎಲ್ಲ. ಸೊ ಆ ಕಡೆ ನೋಡೋದಲ್ಲ, ಈ ಕಡೆ ನೋಡೋದಲ್ಲ. ಗೈಸ್ ಏನೋ ಸೌಂಡ್ ಬರ್ತಿದೆ ಗೈಸ್, ಸೌಂಡ್ ಬರ್ತಾ ಇದೆ ಗೈಸ್, ಸೌಂಡ್ ಬರ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ನಿಮ್ಗೆ ಹೆಂಗೆ ಫೋಕಸ್ ಆಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನೀಟಾಗಿ. ಗೈಸ್ ನೋಡಿ ಗೈಸ್, ಅಲ್ಲೇ ಇದೆ ಮಚ್ಚ. ನೋಡಿ ಗೈಸ್, ಅಲ್ಲೇ ಇದೆ ಗೈಸ್. ಸಿಕ್ಕಾಪಟ್ಟೆ ರಿಸ್ಕ್ ತೊಗೊಂಡು ಸೊ 2 ತಿಂಗಳು 3 ತಿಂಗಳು ಹುಡುಕಿ, ಸೊ ಪ್ಲೇಸ್ ಹುಡುಕಿ ಬಂದಿದ್ದೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಸೊ ಇಲ್ಲಿ ರಿಸ್ಕಿಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ.